ಸ್ನೇಹಿತರೆ ನಮಸ್ಕಾರ. ನಾನು ಸಿನಪ್ಪ ಹೊಸದೂರು, ನಿಮ್ಮ ನ್ಯೂಸ್ ಪಾಯಿಂಟಿಂದ. ಸೊ ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಚಾರ ಏನಪ್ಪ ಅಂತ ಪ್ರಕರಣದ ಬಗ್ಗೆ ಒಂದು ತೀರ್ಪು ಬಂದಿದೆ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂದಿದೆ. ಸೊ ಇದೇ ವಿಚಾರವಾಗಿ ಇಟ್ಕೊಂಡು BJP ಮತ್ತು JDSನವರು ಹೋರಾಟ ಮಾಡಿಕೊಂಡು ಬಂದರು. ಹೋರಾಟ ಮಾಡ್ಕೊಂಡು ಬಂದರು. ಇದಕ್ಕೆ ನ್ಯಾಯ ಸಿಗಬೇಕು. ಮೂಡ ಪ್ರಕರಣದಲ್ಲಿ ಹಗರಣಗಳಾಗಿದ್ದಾವೆ. ಸೊ ಮೂಡ ನಿವೇಶನ ಹಂಚಿಕೆ ವಿಚಾರದಲ್ಲಿ ಹಗರಣಗಳಾಗಿದೆ ಅಂದ್ಬಿಟ್ಟು ಸ್ನೇಹಮಯ ಕೃಷ್ಣ ಅನ್ನೋರು ಕೂಡ ಅವರು RTI ಕಾರ್ಯಕರ್ತರು ಒಂದು PL ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಿಕೊಂಡು ಸಂಬಂಧಪಟ್ಟ ದಾಖಲೆಗಳೆಲ್ಲನೂ ತೆಗೆದು ಇಟ್ಟಿದ್ರು. ಸೊ ಅದನ್ನು ಹಲವಾರು ಬಾರಿ ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ಅದನ್ನು ಸಬ್ಮಿಟ್ ಮಾಡಿದರು. ಇದೇ ವಿಚಾರದಿಂದ ಅಂದರೆ JDS ಮತ್ತು BJP ಇಬ್ಬರು ಕೂಡ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದರು. ಪಾದಯಾತ್ರೆ ಮಾಡಿ ಮೂಡ ಪ್ರಕರಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. ಹಗರಣದಲ್ಲಿ ನೇರ ಭಾಗಿಯಾಗಿ CM ಸಿದ್ದರಾಮಯ್ಯನವರ ಪತ್ನಿ ಏನು ಪಾರ್ವತಮ್ಮ ಇದ್ದಾರೋ ಅವರು ಭಾಗಿಯಾಗಿದ್ದಾರೆ. ಸೊ ಅವರ ಹೆಸರಲ್ಲಿ ನಿವೇಶನಗಳನ್ನು ನೀಡಲಾಗಿದೆ. ಸೊ ಅದು ಏನು 50-50 ರೇಷಿಯೋದಲ್ಲಿ ಅವರಿಗೆ ನೀಡಲಾಗಿದೆ. ಅದು ಯಾವ ರೀತಿ ಬರುತ್ತೆ ಅಂತೇಳಿ ಪ್ರಶ್ನೆ ಮಾಡಿದರು. ಅದಕ್ಕೆ ರಾಜ್ಯ ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸ್ಬೇಕಂದ್ಬಿಟ್ಟು BJPಯವರು ಮತ್ತು JDSನವರು ಕೂಡ ಹೋರಾಟ ಮಾಡ್ಕೊಳ್ತಾ ಬಂದರು. ಅದಾದಮೇಲೆ ಹೋರಾಟನ ಅಲ್ಲಿಗೆ ನಿಂತು ಅದು ನ್ಯಾಯಾಲಯಕ್ಕೆ ಹೋಯಿತು. ನ್ಯಾಯಾಲಯಕ್ಕೆ ಹೋದಾಗ ಅದು ಇಲ್ಲಿ ಹೈಕೋರ್ಟ್ನಲ್ಲಿ ಅದರ ಬಗ್ಗೆ ವಜಾ ಮಾಡಿತ್ತು. ಕೇಸು ಯಾವುದೇ ರೀತಿಯ ನಿಲ್ಲಿಲ್ಲ. ಅದಾದ ನಂತರ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಹೋದಾಗ ಅಲ್ಲಿ ಕೂಡ ಈಗ ಏನು ಆಗಿಲ್ಲ, ವಜಾ ಆಗಿಲ್ಲ. ಅದು ಆದೇಶ ಬರೀತಿ ಸುರೇಶ್ ಅವರು ಮತ್ತು ಏನು CM ಸಿದ್ದರಾಮಯ್ಯ ಮೇಲೆ ಮತ್ತು ಪಾರ್ವತಮ್ಮನ ಆರೋಪ ಬಂದಿತ್ತು, ಅವ್ರ ಪರವಾಗಿ ಬಂದಿದೆ. ಸೊ ಇದಕ್ಕೆ ನಾನು ಈ ವಿಚಾರನ ಯಾಕೆ ಅಷ್ಟು ಸೀರಿಯಸ್ ಆಗಿ ಅದನ್ನು ಹೇಳಲಿಕ್ಕೆ ನಾನು ಬರ್ತಿದ್ದೇನೆ ಅಂದರೆ, BJPಯವರು ಪದೇ ಪದೇ ಯಾಕೋ ಎಲ್ಲೋ ಒಂದು ಕಡೆ ಹೆಡುತ್ತಿದ್ದಾರೆ. ಕಳೆದ ವಿಡಿಯೋದಲ್ಲಿ ಕೂಡ ನಾನು ಅದನ್ನೇ ಹೇಳಿದ್ದೆ. BJPಯವರು ವಿರೋಧ ಪಕ್ಷದಲ್ಲಿ ಇದೆ, ಈಗ ವಿರೋಧ ಪಕ್ಷ ಸ್ಥಾನದಲ್ಲಿದೆ. ಸೊ BJP ಎಡುತ್ತಿದೆ. ಯಾವ ರೀತಿ ಎಡುತ್ತಿದೆ ಅಂದರೆ, ಸರ್ಕಾರ ತಪ್ಪು ಹೆಜ್ಜೆ ಇಟ್ಟಲ್ಲಿ ಅದನ್ನು ಎತ್ತಿ ತೋರಿಸುವಲ್ಲಿ ವಿಫಲ ಆಗ್ತಿದೆ. ಸೊ ವಿರೋಧ ಪಕ್ಷದ ನಾಯಕರಾದಂಥ ಏನು ಅಶೋಕ್ ಅವರಿದ್ದಾರೋ ಅವರು ಎಡುತ್ತಿದ್ದಾರೆ ಅಂತ ನನ್ನ ಪ್ರಕಾರ. ಈಗ ಇತ್ತೀಚಿನ ಘಟನೆಗಳನ್ನು ನೋಡ್ತಾ ಇದ್ದಾರೆ, ಇತ್ತೀಚಿನ ಹೋರಾಟಗಳನ್ನು ನೋಡ್ತಾ ಇದ್ದಾರೆ. BJPಯವರು ಯಾವ ರೀತಿ ಅದನ್ನು ಹೆಕ್ಕಿ ತೆಗಿತಿದ್ದಾರೆ ಅಂದರೆ, ಸರ್ಕಾರ ತಪ್ಪು ಹೆಜ್ಜೆ ಇಟ್ಟಾಗ ಅದನ್ನು ಹೆಕ್ಕಿ ತೆಗಿತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇದನ್ನು ಕಂಪ್ಲೀಟವಾಗಿ ವಿಫಲ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೂಡ ಪ್ರಕರಣದಲ್ಲಿ ಈ ಹಿಂದೆ ಕೂಡ ನಾನು ಹಲವಾರು ಸ್ನೇಹಿತರ ಹತ್ರ ಮಾತಾಡಬೇಕಾದ್ರೆ ಈ ವಿಚಾರವಾಗಿ ನಾನು ಹೇಳಿದ್ದೆ ಅವತ್ತೇ. ಸೊ ಇದು ಯಾವುದೇ ರೀತಿ ಏನೂ ಆಗೋದಿಲ್ಲ. ಸೊ ಖಂಡಿತವಾಗಿ ಇದು ಒಂದು ತಾರ್ಕಿಕ ಅಂತ್ಯ ಕಾಣೋದಿಲ್ಲ. ತಾರ್ಕಿಕ ಅಂತ್ಯ ಕೊಟ್ಟರೆ, ಕಾನೂನು ಸಮರ ಬಂದರೆ ಖಂಡಿತವಾಗಿಯೂ ಇದು ಅವ್ರಿಗೆ ಏನೆಲ್ಲ ಕೇಸ್ ಹಾಕಿದರೆ ಅದು ಏನೂ ಆಗೋದಿಲ್ಲ ಅಂತ ಹೇಳಿದೆ. ಸೊ ಅದೇ ರೀತಿ ಆಗಿದೆ. ಈಗ ಕಳೆದ ವಿಡಿಯೋಲ್ಲೂ ಅದನ್ನೇ ಹೇಳಿದೆ. ಸೊ ಅದೇ ರೀತಿ ಆಗಿದೆ. ಸೊ ಈಗ ಇದಕ್ಕೆ ಸರ್ಕಾರಕ್ಕೆ ಮುಜುಗರ ಆಗಿಲ್ಲ, ವಿರೋಧ ಪಕ್ಷದವ್ರಿಗೆ ಮುಜುಗರ ಆಗಿದೆ, ಅದ್ರ ಜೊತೆಗೆ JDSದವ್ರಿಗೂ ಮುಜುಗರ ಆಗಿದೆ ಅಂತ ಈ ವಿಚಾರದಲ್ಲಿ, ಈ ತೀರ್ಪಿನ ಪ್ರಕಾರ. ಸೊ ಇಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ತುಂಬ ವಿಚಾರಗಳಿದ್ದಾವೆ. ಸೊ ತುಂಬ ಇದೆ. ಈಗ ಮಳೆ ಆಗ್ತಿದೆ. ಸೊ 2.5 ವರ್ಷಗಳಾಗಿದೆ ಆಗ್ತಾಯಿದೆ ಏನು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದು. ಸೊ ಅಭಿವೃದ್ಧಿ ಏನು ಮಾಡಿದೆ ಅದ್ರ ಬಗ್ಗೆ ಅವರು ಯಾವ ಕೇಳ್ತಿಲ್ಲ. ಪದೇ ಪದೇ ಅವರು ಹಾಗಂದರು, ಇವ್ರು ಈಗಂದರು. ಮತ್ತು ಅದು CM ಸ್ಥಾನ ಬಗ್ಗೆನೇ, CMನಿಂದ ಕೆಳಗಡೆ ಇಳಿಸ್ಬೇಕು ಅಂತೆ, ಅವರು DK ಶಿವಕುಮಾರ್ನ ಮಾಡಬೇಕಂತೆ, ಇಲ್ಲ ಖರ್ಗೆ ಅವ್ರಿಗೆ ಏನೇನು ರಾಜ್ಯಕ್ಕೆ ತರಬೇಕಂತೆ, ಖರ್ಗೆ ಅವ್ರಿಗೆ CM ಮಾಡಿ ಅಂತೇಳಿ ಇದೇ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದೆ ಹೊರತು ಅಭಿವೃದ್ಧಿ ಏನು ಮಾಡಿದೆ, ಅದು ಏನು ತಪ್ಪು ಮಾಡಿದೆ ರಾಜ್ಯ ಸರ್ಕಾರ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ, ಅನುದಾನಗಳು ಎಷ್ಟು ಬಿಡುಗಡೆ ಮಾಡಿದರೆ, ಅನುದಾನಗಳು ಯಾವ ಏನೋ ಅದು ಎಲ್ಲನೂ ಸಕ್ರಿಯವಾಗಿ ಹೋಗ್ತಿದೆಯಾ, ಸಕ್ರಮವಾಗಿ ನಡೀತಿದೆಯಾ, ಅದ್ರ ಬಗ್ಗೆ ಇಲ್ಲ, ಎಷ್ಟು ಅನುದಾನ ಕೂಡ ಅದು ಯಾವುದನ್ನು ಮಾತಾಡಲಿ. JDS ಎಲ್ಲ ಕ್ಷೇತ್ರಗಳು ಸ್ಪರ್ಧೆ ಮಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಪಣ ತೊಟ್ಟು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಈಗ ಶುರು ಮಾಡಿದ್ದಾರೆ. ಸೊ ಅವರು ಯಾವ ರೀತಿ ಒಂದು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತಾರೆ ಅದನ್ನು ನೋಡಬೇಕಾಗತ್ತೆ. ಸೊ ಅವ್ರಿಗೆ ರಾಜ್ಯದ ಉಸ್ತುವಾರಿ ಕೊಡಲಿಕ್ಕೆ, ಅಂದರೆ ರಾಜ್ಯದ ಅಧ್ಯಕ್ಷರು ಮಾಡಲಿಕ್ಕೆ JDS ಕಡೆಯಿಂದ ರಾಜ್ಯದ ಅಧ್ಯಕ್ಷರು ಮಾಡಲಿಕ್ಕೆ ಎಲ್ಲ ಸಿದ್ಧತೆ ನಡೀತಿದೆ. ಆ ನಿಟ್ಟಿನಲ್ಲಿ ಅವರು ರಾಜ್ಯ ಪ್ರವಾಸ ಮಾಡಿ ಎಲ್ಲರ ಏನು ಯುವಕರಿದ್ದಾರೋ, ಹಿರಿಯ ನಾಯಕರಿದ್ದಾರೋ ಅವರೆಲ್ಲರೂ ಕೂಡ ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಅವ್ರದ್ದೊಂದು ಕಡೆ. ಸೊ ಇನ್ನು BJPನಲ್ಲಾದರೆ ಬಣ ರಾಜಕೀಯ ಏನು ಶುರುವಾಗಿದೆ. ಯಾವ ರೀತಿ ಬಣ ರಾಜಕೀಯ ಅಂದರೆ, ಸೊ ಅಶೋಕ್ ಅವ್ರದ್ದೆಲ್ಲ ಒಂದು ಟೀಮ್ ಆದರೆ, ಮತ್ತು ಬಸವನಗೌಡ ಯತ್ನಾಳ್ ಅವರು BJPನ ಉಚ್ಚಾಟನೆ ಆಗಿದ್ದಾರೆ. ಉಚ್ಚಾಟನೆ ಆದರೂ ಕೂಡ ಅವರು ಆ್ಯಕ್ಟಿವಾಗಿ ಕೆಲಸ ಮಾಡ್ತಿದ್ದಾರೆ.
ಈಶ್ವರಪ್ಪರಂತೂ ಹೋದರು, ಈಶ್ವರಪ್ಪನ ಉಚ್ಚಾಟನೆ ಮಾಡಿದ್ರು, ಪಕ್ಷದಲ್ಲಿ ಇಲ್ಲ, ಅವರು ಅವ್ರದ್ದೇ ಆದ ಒಂದು ಲೋಕದಲ್ಲಿ ಇದ್ದಾರೆ. ಸೊ ಆ ಜೊತೆಗೇ ಕುಮಾರ್ ಬಂಗಾರಪ್ಪನವರು, ಸೊ ರಮೇಶ್ ಜಾರಕಿಹೊಳಿ ಅವರು, ಅವ್ರ ಜೊತೆಗೆ ಈಗ ಸೇರ್ಕೊಳ್ತಾ ಇರ್ತಕ್ಕಂಥವ್ರು ಪ್ರತಾಪ್ ಸಿಂಹ ಅವರು ಕೂಡ ಅವ್ರ ಜೊತೆಗೆ ಸೇರಿಕೊಂಡಿದ್ದಾರೆ. ಸೊ ಇವರೆಲ್ಲ ಬಣ ರಾಜಕೀಯ ಮಾಡಿಕೊಂಡು ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ BS ವಿಜೇಂದ್ರವನ್ನು ಇಳಿಸಬೇಕು ಅಂತ ಹೊರಟಿದ್ದಾರೆ. ಇಷ್ಟೆಲ್ಲ ಆಗ್ತಿರಬೇಕಾದಾಗ ಇಲ್ಲಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ತಲೆನೋವು ಆಗ್ತಿದೆ. ಏನಕ್ಕೆ ಒಂದು ವೇಳೆ ವಿಜೇಂದ್ರ ಅವ್ರನ್ನ ಇಳಿಸಿದರೆ ಯಡಿಯೂರಪ್ಪ ಅವರು ಒಂದು ರೆಬಲ್ ಆಗ್ತಾರೆ. ರೆಬಲ್ ಆದರೆ ರಾಜ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಖಚಿತವಾಗಿ ಕೂಡ BJP ಅಧಿಕಾರಕ್ಕೆ ಬರೋದಿಲ್ಲ. ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಕ್ಯಾಂಡಿಡೇಟ್ಸು ಇಲ್ಲ, ಅವರವರೇ ಕಾಲು ಹೇಳ್ಕೊಂಡು ಅವರೇ ಇದು ಮಾಡ್ತಾರೆ ಅಂತ ಅದು ಒಂದು ಅವರು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ. ಸೊ ಅಮಿತ್ ಶಾ ಇರ್ಬೋದು, ಮೋದಿಯವರು ಇರ್ಬೋದು. ಆದರೆ ಒಂದು ವೇಳೆ ವಿಜೇಂದ್ರ ಅವ್ರನ್ನ ಇಳಿಸಿದರೆ ಯಾರನ್ನ ನಾಯಕತ್ವಕ್ಕೆ ತರಬೇಕು, ಆ ನಾಯಕತ್ವಕ್ಕೆ ತಂದರೆ ಸೊ ರಾಜ್ಯದ ಅಧ್ಯಕ್ಷರನ್ನಾಗಿ BJP ರಾಜ್ಯದ ಅಧ್ಯಕ್ಷರನ್ನು ಮಾಡಿದ್ರೆ ಅವರು ಒಳ್ಳೆ ನಾಯಕರಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಸವಾಲಾಗಿದೆ. ಇಂದಿಗೂ ಕೂಡ ಒಂದು ಉತ್ತಮವಾದ ರೀತಿಯಲ್ಲಿ ವಿರೋಧ ಪಕ್ಷವನ್ನು ಅವ್ರು ಏನು ಸಂಭಾಳನೆ ಮಾಡಬೇಕು ಆ ರೀತಿ ಮಾಡ್ತಿಲ್ಲ. CM ಅವರು ಏನು ತಪ್ಪು ಮಾಡ್ತಿದ್ದಾರೆ, ರಾಜ್ಯದ ಮಂತ್ರಿಗಳು ಏನು ತಪ್ಪು ಮಾಡ್ತಿದ್ದಾರೆ, ರಾಜ್ಯದ MLAಗಳು ಏನು ತಪ್ಪು ಮಾಡ್ತಿದ್ದಾರೆ, ಆಡಳಿತ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಅವರು ಯಾವುದೇ ಒಂದು ಮಾಹಿತಿಗಳನ್ನ ಕಲೆ ಹಾಕಿ ಅವ್ರು ಏನೆಲ್ಲ ತಪ್ಪು ಮಾಡ್ತಾರೆ ಅದನ್ನು ಹೇಳ್ತಿಲ್ಲ. ಸೊ ಆದರೆ ಹೇಳುವಲ್ಲಿ ಖಂಡಿತವಾಗೂ ಕೂಡ ವಿಫಲ ಆಗಿದೆ. ಸೊ ಇದೇ ರೀತಿ ಮಾಡ್ಕೊಂಬಂದರೆ ತುಂಬ ಕಷ್ಟ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡ್ತಾರೆ, ಯಾವ ರೀತಿ ಒಂದು ವಿರೋಧ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ, ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ತಲೆನೋವು ಆಗ್ತಾರೆ ವಿರೋಧ ಪಕ್ಷ ಅಂತ ನೋಡೋಣ. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗಿದೆ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತೀನಿ. ದಯವಿಟ್ಟು ನಿಮ್ಮ ನ್ಯೂಸ್ ಪಾಯಿಂಟ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.